ಹೆಲೋ ಎವ್ರಿವನ್, ವೆಲ್ಕಮ್ ಟು ಪೂರ್ಣಿಮಾ ಕಿರಣ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 5:30 ಗಂಟೆ ನನ್ನ ಮಗ ಮಲಗಿದ್ದಾನೆ. ಅವ್ರ ಅಜ್ಜಿ ಜೊತೆ ಬಿಟ್ಟು ನಾನು ಕಿರಣ್ ಎಲ್ಲೋ ಹೊರಟಿದ್ದೀವಿ. ನಾವು ಹೊರಟಿರೋದು 8 days ಲಾಂಗ್ ಆನಿವರ್ಸರಿ ಟ್ರಿಪ್ಗೆ. ನಾನು ಈ ಟ್ರಿಪ್ದು ಸಿರೀಸ್ ಆಫ್ ವಿಲಾಗ್ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಲಾಗು ಫಸ್ಟ್ ಡೇ ಆಗಿರುತ್ತೆ. ನಾನು ಕಿರಣ್ ಬೆಳಿಗ್ಗೆ ಚಳಿಲಿ ಜಾಕೆಟ್ ಹಾಕೊಂಡು ರೆಡಿ ಆಗಿ ಗಾಡಿ ಪೂಜೆ ಎಲ್ಲ ಮಾಡಿ ಲಿಂಬೆ ಹಣ್ಣೆಲ್ಲ ಹಾಯಿಸ್ಕೊಂಡು ಇಬ್ರು ಹೆಲ್ಮೆಟ್ ಹಾಕೊಂಡು ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡು ಹೊರಟಿದ್ದೀವಿ. ನಾವು ಚೂಸ್ ಮಾಡಿರೋ ಸ್ಕೂಟರ್ ಯಮಹಾ ಏರಾಕ್ಸ್ 155cc ಸ್ಕೂಟರ್. ಬೈಕ್ ಬಿಟ್ಟು ಸ್ಕೂಟರ್ ಮೇಲೆ ಯಾಕೆ ಹೋಗ್ತಿದೀವಿ ಅಂದ್ರೆ ಲಾಂಗ್ ಜರ್ನಿ ಆಗಿರೋದ್ರಿಂದ ಕಿರಣ್ಗೆ ಬೇಜಾರಾದಾಗ ನಾನು ಕೂಡ ಡ್ರೈವ್ ಮಾಡ್ಬೋದು ಅಂತ ಅಷ್ಟೇ. ನಾವು ಫೈನಲಿ ಮ್ಯಾಪ್ ಎಲ್ಲ ಹಾಕೊಂಡು ಮನೆ ಬಿಟ್ಟು ಹೊರಟಾಗ 5:43 ಆಗಿತ್ತು. ಈ ವಿಲಾಗ್ ಆಲ್ಮೋಸ್ಟ್ ಟ್ರಾವೆಲ್ದೇ ಆಗಿರುತ್ತೆ, ಯಾಕಂದರೆ ಬೆಂಗಳೂರು ಟು ಸಿರ್ಸಿ ಅರೌಂಡ್ 414 ಕಿಲೋಮೀಟರ್ ಇದೆ. ನಮಗೆ ಆಲ್ಮೋಸ್ಟ್ 8 hours ರೈಡು. ಬನ್ನೇರ್ಘಟ್ಟ ರೋಡ್ ಇಟ್ಕೊಂಡು ನೈಸ್ ರೋಡ್ ಟೋಲ್ ಕಟ್ಟಿ 41 ಕಿಲೋಮೀಟರ್ಸ್ ನೈಸ್ ರೋಡ್ ಮೇಲಿಂದ ಹೋದ್ವಿ. ತುಂಬ ಚಳಿ ಇರೋದ್ರಿಂದ ನೆಲಮಂಗಲದಲ್ಲಿ ಸ್ವಲ್ಪ ಕಿರಣ್ಗೆ ಸ್ಟಾಪ್ ಮಾಡಕ್ಕೆ ಹೇಳಿ ರೆಸ್ಟ್ ಮಾಡಿದ್ವಿ. 6:40 ಆದರೂ ಕೂಡ ಚಂದಮಾಮ ಇನ್ನೂ ಇದ್ದ. ಪಕ್ಕದಲ್ಲಿ ಜೆಟ್ ಕೂಡ ಹೋಗ್ತಿತ್ತು. ಇದು ವ್ಯೂ ನೋಡಕ್ ತುಂಬಾ ಚೆನ್ನಾಗಿತ್ತು. ಹಾಗೆ ಎಂಜಾಯ್ ಮಾಡ್ಕೊಂತ ಹೋಗೋ ಅಷ್ಟರಲ್ಲಿ ತುಮಕೂರು ಬಂದೇ ಬಿಡ್ತು. ಇನ್ನು ಸುಮಾರು 7 ಗಂಟೆ ಆಗಿತ್ತು. ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ನಾವು ಪವಿತ್ರ ಇಡ್ಲಿ ಹೋಟೆಲ್ಗೆ ಹೋದ್ವಿ. ಈ ರೂಟಲ್ಲಿ ಹೋಗ್ಬೇಕಿದ್ರೆ ಯೂಶಲಿ ನಾವು ಇದೇ ಹೋಟೆಲಲ್ಲಿ ತಿನ್ನೋದು. ಇಲ್ಲಿ ಇಡ್ಲಿ ವಡೆ ತಿಂದು ಟೀ ಕುಡ್ದು ಮತ್ತೆ ಬೈಕ್ ಹತ್ತಿ 2 hours ಸ್ಟ್ರೇಟ್ ವಿತೌಟ್ ರೆಸ್ಟ್ ಕಿರಣ್ ಗಾಡಿ ಓಡಿಸಿದ್ರು. ಹಾಗೆ ಹೋಗ್ತಾ ತುಂಬ ಹೊತ್ತಾಯಿತು ಅಂತ ಇನ್ನೊಂದು ಸ್ಟಾಪ್ ಮಾಡಿದ್ವಿ. ಬಾಯ್ಸ್ದು ಗೊತ್ತಲ್ಲ ನಿಮಗೆ, ಬೈಕ್ ಸ್ಕೂಟರ್ ಜೊತೆ ಅವ್ರಿಗೆ ಫೋಟೋಸ್ ಬೇಕೇ ಬೇಕು. ಅದಕ್ಕೆ ನಾನು ಕೂಡ ಕಿರಣ್ದು ಸ್ವಲ್ಪ ಪಿಕ್ಚರ್ಸ್ ತಗೊಂಡೆ ಸ್ಕೂಟರ್ ಜೊತೆಗೆ. ಮತ್ತೆ ರೈಟ್ ಅಂತ 1 hour ಸ್ಟ್ರೇಟ್ ಹೋದ್ವಿ. ತುಂಬ ಹಶ್ವಾಗಿ ಹೋಗ್ಬಿಡ್ತು. ಹತ್ತಿರ ದಾವಣಗೆರೆ ಇರೋದ್ರಿಂದ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡೋಣ ಅಂತ ಬೆಸ್ಟ್ ಬೆಣ್ಣೆ ದೋಸೆ ಅಂತ ಸರ್ಚ್ ಮಾಡಿದರೆ ಗೂಗಲ್ ಅಮ್ಮ ನಮ್ಗೆ ತೋರಿಸಿದ್ದು ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲು. ಸರಿ ಆಯಿತು ಅಂತ ಹೈವೇ ಬಿಟ್ಟು ಊರ ಕಡೆ ಹೋದ್ವಿ ಹೋಟೆಲ್ ಹುಡ್ಕೊಂಡು. ಹೋಟೆಲ್ ರೀಚ್ ಆದರೆ ಅಲ್ಲಿ ತುಂಬ ರಶ್ ಇತ್ತು. ಲೇಟ್ ಆದರೆ ಪರವಾಗಿಲ್ಲ ಅಂತ ದೋಸೆ ಆರ್ಡರ್ ಮಾಡಿ ತಿಂದ್ವಿ. ನಾನು ತಿಂದಿರೋ ದಿ ಬೆಸ್ಟ್ ಬೆಣ್ಣೆ ದೋಸೆ ಇದು ಅಂತ ಹೇಳ್ಬೋದು. ಯೂಶಲಿ ಬೆಂಗಳೂರಲ್ಲಿ ನಾವು ಬೆಣ್ಣೆ ದೋಸೆ ತಿಂದಾಗ ಅದು ತುಂಬ ದಪ್ಪಾಗಿರುತ್ತೆ. ಇಲ್ಲಿರೋದು ತುಂಬ ತೆಳ್ಳಗಿತ್ತು ಮತ್ತು ಅವರು ಅದನ್ನು ಒಲೆ ಮೇಲೆ ಮಾಡ್ತಾರೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಸೆಕೆಂಡ್ ಬ್ರೇಕ್ಫಾಸ್ಟ್ ಮುಗಿಸೋ ಅಷ್ಟರಲ್ಲಿ 11:30 ಗಂಟೆ ಆಗಿತ್ತು. ಆಮೇಲೆ ದಾವಣಗೆರೆಯಿಂದ ಸಿರ್ಸಿ ಇನ್ನೂ 3 hours ಇತ್ತು. ನಾವು ಡೈರೆಕ್ಟಾಗಿ ಸಾತೋಡಿ ಫಾಲ್ಸ್ಗೆ ಮ್ಯಾಪ್ ಹಾಕಿದ್ವಿ. ಬಿಕಾಸ್ ಇವತ್ತು ಅಟ್ಲೀಸ್ಟ್ 2-3 ಪ್ಲೇಸಸ್ ಮುಗಿಸ್ಕೊಂಡು ಸಿರ್ಸಿಗೆ ಹೋಗಿ ಉಳ್ಕೊಳ್ಳೋಣ ಅಂತ. ಸಾತೋಡಿ ಫಾಲ್ಸಿಗೆ ಹೋಗ್ತಿರ್ಬೇಕಿದ್ರೆ ದಾರಿಲಿ ಅಲ್ಲೇ ಒಂದು ವ್ಯೂ ಪಾಯಿಂಟ್ ಇತ್ತು ಕೆರೆಗೆ. ಸೊ ಅದನ್ನು ನೋಡೋಣ ಅಂತ ಹೋದ್ವಿ. ಇದು ಮುಂಡ್ಗೋಡ್ ಅನ್ನೋ ಊರಲ್ಲಿತ್ತು. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಯಾರು ಜನ ಕೂಡ ಇರಲಿಲ್ಲ. ವೆರಿ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋ ಅಷ್ಟರಲ್ಲಿ ಟೈಮ್ 2 ಗಂಟೆ ಆಗಿತ್ತು. ಊಟದ ಟೈಮ್ ಆಗಿದೆ ಅಂತ ಅಷ್ಟು ಹಸಿವು ಇರಲಿಲ್ಲ ನಮಗೆ ಆ್ಯಕ್ಚುಲಿ. ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಬೌಲ್ ಎಲ್ಲ ತಿಂದ್ಕೊಂಡು ಫಾಲ್ಸ್ ಕಡೆ ಹೊರಟ್ವಿ. ಈ ಕಡೆ ಎಲ್ಲ ಕಬ್ಬು ಜಾಸ್ತಿ ಬೆಳೀತಾರೆ ಅನಿಸುತ್ತೆ. ಬಿಕಾಸ್ ನಾವು ಹೋಗ್ತಿರ್ಬೇಕಿದ್ರೆ ಈ ಥರ ಡಬಲ್ ಟ್ರೋಲಿಲಿ ಕಬ್ಬು ತುಂಬಿಕೊಂಡು ತುಂಬ ಟ್ರ್ಯಾಕ್ಟರ್ಗಳು ಹೋಗ್ತಾ ಇದ್ವು. ಅಗೇನ್ ಮ್ಯಾಪ್ ಫಾಲೋ ಮಾಡಿಕೊಂಡು ಫಾಲ್ಸ್ ಕಡೆ ಹೊರಟ್ವಿ. ಸಾತೋಡಿ ಫಾಲ್ಸ್ ಇರೋದು ಉತ್ತರ ಕನ್ನಡ ಡಿಸ್ಟಿಕ್ಕು ಯಲ್ಲಾಪುರ ಅನ್ನೋ ತಾಲೂಕು ಹತ್ತಿರ. ಸಾತೋಡಿ ಫಾಲ್ಗಿಂತ 9 to 10 ಕಿಲೋಮೀಟರ್ಸ್ ಮೊದಲಿನವರೆಗೂ ರೋಡ್ ತುಂಬ ಚೆನ್ನಾಗಿದೆ. ಆದರೆ ಸಾತೋಡಿ ಫಾಲ್ಸ್ ರೀಚ್ ಆಗಬೇಕಿದ್ರೆ ಆ 10 ಕಿಲೋಮೀಟರ್ ತುಂಬ ವರ್ಸ್ಟ್ ಅಂತ ಹೇಳ್ಬೋದು. ವಿಡಿಯೋಸ್ನೇ ನೋಡಿ ಹೇಗೆ ಶೇಕ್ ಆಗ್ತಿದೆ ಅಂತ. ಇಷ್ಟು 8 hours ನಾವು ಬಂದಿದ್ದು ನಮ್ಗೆ ಏನು ಕೂಡ ಸ್ಟ್ರೈನ್ ಆಗಿರಲಿಲ್ಲ. ಆದರೆ ಈ 10 ಕಿಲೋಮೀಟರ್ ಸಾಕಪ್ಪ ಅನಿಸ್ಬಿಡ್ತು. ಅದೇ ದಾರಿಯಲ್ಲಿ ವ್ಯೂ ಇತ್ತು ಟಾಪಿಂದ. ಅದನ್ನು ಸ್ವಲ್ಪ ನೋಡಿದ್ವಿ ಗಾಡಿ ಸ್ಟಾಪ್ ಮಾಡಿ. 200-300 feet ಈಸಿಲಿ. ಫೈನಲಿ ಫಾಲ್ಸ್ ಗೇಟ್ ರೀಚ್ ಆದ್ವಿ. ಇಲ್ಲಿ ತುಂಬ ಕೋತಿಗಳು ಕೂಡ ಇದ್ವು. ಇಲ್ಲಿ ಫಾಲ್ಸ್ಗೆ ಟಿಕೆಟ್ ಇರುತ್ತೆ. ಅರೌಂಡ್ 20 rupees ತೊಗೊಂಡ್ರೆ ಅನಿಸುತ್ತೆ ಪರ್ ಪರ್ಸನ್ನು. ಆ್ಯಂಡ್ ಸ್ಮಾಲ್ ಟ್ರೆಕ್ ಕೂಡ ಇರುತ್ತೆ. 20 minutes ಒನ್ ಸೈಡು. ಹಾಗೆ ನಾನು ಕೇಳೋ ಮಾತಾಡಿಕೊಂಡು ವಾಕ್ ಮಾಡ್ತಾ ಹೊರಟ್ವಿ. ಈ ಪಾಯಿಂಟಲ್ಲೇ ನನಗೆ ನಾನು ಕೂಡ ವಿಲಾಗ್ ಮಾಡಿದರೆ ಹೇಗಿರುತ್ತೆ ಅನ್ನೋ ಐಡಿಯಾ ಬಂದಿದ್ದು. ಸೊ ಅದನ್ನೇ ಕಿರಣ್ಗೆ ಹೇಳ್ತಾ ಸ್ಮಾಲ್ ಟ್ರಯಲ್ಸ್ ಕೂಡ ಮಾಡ್ತಾ ನಗಾಡ್ಕೊಂಡು ಹೊರಟ್ವಿ.
ನಾನು ಯೂಟ್ಯೂಬ್ ಸ್ಟಾರ್ಟಿಂಗಲ್ಲೇ ಹೇಳೋಣ ಅಂದ್ಕೊಂಡೆ, ಯಾಕಂದರೆ ನಾನು ಎಲ್ಲ ಟ್ರಿಪ್ ವೀಡಿಯೋಸ್ನ ಪೋರ್ಟ್ರೇಟ್ ಮೋಡಲ್ಲೇ ಶೂಟ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ಗೆ ಲ್ಯಾಂಡ್ಸ್ಕೇಪಲ್ಲೇ ವೀಡಿಯೋ ಮಾಡಬೇಕಂತ ಐಡಿಯಾ ಇರಲಿಲ್ಲ ನನಗೆ. ಆಮೇಲೆ ಎಡಿಟ್ ಮಾಡಿ ಫಿಟ್ ಮಾಡೋಣ ಅಂದ್ಕೊಂಡೆ, ಆದರೆ ಫಿಟ್ ಮೋಡ್ ಕೊಟ್ಟರೆ ತುಂಬ ಝೂಮ್ ಇನ್ ಆಗಿಬಿಡುತ್ತೆ. ಸೊ ನಾನು ಎಲ್ಲ ಟ್ರಿಪ್ ವೀಡಿಯೋಸ್ನ ಇವಾಗ ಪೋರ್ಟ್ರೇಟ್ ಮೋಡಲ್ಲೇ ಅಪ್ಲೋಡ್ ಮಾಡ್ತೀನಿ. ಹೋಪ್ಫುಲಿ ಮುಂದೆ ಮಾಡೋ ವೀಡಿಯೋಸ್ನ ಲ್ಯಾಂಡ್ಸ್ಕೇಪಲ್ಲಿ ಶೂಟ್ ಮಾಡ್ತೀನಿ. ಮಾತಾಡ್ತಾ ಫಾಲ್ಸ್ ಬಂದೇ ಬಿಡ್ತು. ನೋಡಿ ಫಾಲ್ಸ್ ಹೇಗಿದೆ. ನಾನು ನೋಡಿರೋ ಫಾಲ್ಸಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳ್ಬೋದು. ಸುತ್ತಲೂ ಗ್ರೀನ್ರಿ, ಮಧ್ಯದಲ್ಲಿ ನೀರು ಬೀಳ್ತಾ ಇರೋದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ತಿದ್ದೀನಿ. ಇಷ್ಟು ಕಷ್ಟಪಟ್ಟು ಡ್ರೈವ್ ಮಾಡ್ಕೊಂಡು ಬಂದಿದ್ದಕ್ಕೂ ತುಂಬ ವರ್ತ್ ಅನಿಸ್ತು ನನಗೆ. ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ಎಲ್ಲ ಫಾಲ್ಸ್ಗಳು ಕೂಡ ಎಂಟ್ರಿ ಕ್ಲೋಸಿಂಗ್ ಟೈಮ್ 5 PM ಆಗಿರುತ್ತೆ. ಆಮೇಲೆ 6 PM ಅಷ್ಟರಲ್ಲಿ ನಾವು ಟ್ರೆಕ್ ಮುಗಿಸಿ ಗೇಟ್ ಹೊರಗಡೆ ಬರಬೇಕು. ನನಗಂತೂ ಇಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ಆದರೆ ನಮಗೆ ಇನ್ನೂ ಒಂದು ಪ್ಲೇಸ್ ನೋಡೋದಿತ್ತು. ಅದು ಇಲ್ಲಿಂದ 2.6 ಕಿಲೋಮೀಟ್ರ್ ದೂರದಲ್ಲಿರೋ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಕತ್ಲಾದರೆ ಮತ್ತೆ ಅದು ಕಾಣಲ್ಲ ಅಂತ ನಾವು ಅಲ್ಲಿಂದ ಬೇಗ ಹೊರಟ್ವಿ. ಇವಾಗ ವಿಂಟರ್ಸ್ ಆಗಿರೋದ್ರಿಂದ ತುಂಬ ಬೇಗ ಕತ್ಲಾಗಿ ಹೋಗ್ಬಿಡುತ್ತೆ. 6 ಗಂಟೆ ಅಷ್ಟೊತ್ತಿಗೆ ಪೂರ್ತಿ ಕತ್ಲಾಗಿರುತ್ತೆ. ಸೊ ಲೇಟ್ ಮಾಡದೆ ನಾವು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೊರಟ್ವಿ. ನಾವು ಹೋಗಿದ್ದು ಅರೌಂಡ್ 5:30 PM ಆಗಿರ್ಬೋದು. ಇದು ತುಂಬ ಕರೆಕ್ಟ್ ಟೈಮ್ ಆಗಿತ್ತು ನಾವು ಹೋದಾಗ, ಯಾಕಂದರೆ ಇದು ಸನ್ಸೆಟ್ ಟೈಮಿಂಗು. ಇಲ್ಲಿಂದ ಸನ್ಸೆಟ್ ತುಂಬಾ ಮೆಸ್ಮರೈಸಿಂಗ್ ಇತ್ತು. ನೀವು ನೋಡ್ಬೋದು ವ್ಯೂ ಹೇಗಿದೆ ಅಂತ. ವಿಂಟರ್ ಇರೋದ್ರಿಂದ ಸ್ವಲ್ಪ ಮಿಸ್ಟ್ ಕಟ್ಟಿದೆ. ಇದು ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಈ ಬ್ರಿಡ್ಜ್ ಮೇಲೆ ಬೈಕ್ಗಳಿಗೂ ಅಲೌ ಇದೆ. ಬ್ರಿಡ್ಜ್ ದಾಟಿ ಹೋದರೆ ದಾಂಡೇಲಿ ಹುಬ್ಳಿ ಕಡೆ ಕನೆಕ್ಟ್ ಆಗುತ್ತೆ. ನಾವು ಎಲ್ಲ ಬ್ರಿಡ್ಜೆಲ್ಲ ನೋಡಿಕೊಂಡು ಅಗೇನ್ ಸೇಮ್ ಬಂದ್ ದಾರಿಯಿಂದ ಅದೇ ಹಾಳಾಗಿರೋ ರೋಡ್ ಇಟ್ಕೊಂಡು ಸಿರ್ಸಿ ಕಡೆ ಹೊರಟ್ವಿ. ಇದು 1.5 hour ಜರ್ನಿ ಆಗಿತ್ತು. ಆ್ಯಂಡ್ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಇಬ್ರಿಗೂ ತುಂಬ ಸುಸ್ತಾಗಿರೋದ್ರಿಂದ ಟೆಂಪಲ್ಗೆ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಾವು ರೂಮ್ನ ಬುಕ್ ಮಾಡ್ಕೊಂಡಿರೋದು ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲಲ್ಲಿ. ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಆದಮೇಲೆ ನಮಗೆ ರೂಮ್ ಅಲಾಟ್ ಮಾಡಿದ್ರು. ನಾವು ಎಲ್ಲ ಕಡೆ ಜಸ್ಟ್ ಈವ್ನಿಂಗ್ ಚೆಕ್ ಇನ್ ಆಗಿ ಮಾರ್ನಿಂಗ್ ಚೆಕ್ಔಟ್ ಬೋದ್ರಿಂದ ನಾವು ಮೀಡಿಯಮ್ ರೂಮ್ಸ್ನ ಬುಕ್ ಮಾಡಿದ್ವಿ, ಸುಮ್ಮನೆ ಖರ್ಚು ಬೇಡ ಅಂತ. ಇದು ನಾವು ಬುಕ್ ಮಾಡಿರೋ ರೂಮ್ದು ಸ್ಮಾಲ್ ಟೂರು. ಇದಾಗಿರುತ್ತೆ ನಮ್ಮದು ಡೇ 1 ಆಫ್ ಅವರ್ ಟ್ರಿಪ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ವಿಡಿಯೋ ಸ್ವಲ್ಪ ಕೂಡ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಅನಿಸಿದೆ, ಇನ್ಫಾರ್ಮೇಟಿವ್ ಅನಿಸಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.